ಪಾಂಡವರು ದ್ಯೂತ ಕ್ರೀಡೆ ಒಳಗೆ ಸೋತ್ರಲ್ಲ. ಆಮೇಲೆ ತಾವು 13 ವರ್ಷ ವನವಾಸ ಮಾಡ್ಬೇಕಿತ್ತಲ್ಲ ಅವರು. ಆವಾಗ ಅವ್ರೇನು ಮಾಡಿದ್ರಂದ್ರೆ ಕಾಮ್ಯಕ ವನಕ್ಕೆ ಹೋದರು. ಅಲ್ಲಿಯ ಒಂದು ಕಾಮ್ಯಕ ವನದಾಗ ಆದಂಥ ಘಟನೆಯ ಒಂದು ಕಥೆಯನ್ನು ಇವತ್ತು ನಾನು ನಿಮಗೆ ಹೇಳ್ತೇನೆ. ನಮಸ್ಕಾರಗಳು. ಕಥೆಗಾರ್ತಿ ಸರೋಜಾ ಕುಲಕರ್ಣಿ ಕಥೆಗೆ ಸ್ವಾಗತ. ಪಾಂಡವ್ರು ಏನು ಮಾಡಿದ್ರಂದ್ರೆ ಸರಸ್ವತಿ ನದಿ ತೀರದಲ್ಲಿ, ಅಂದ್ರೆ ಸರಸ್ವತಿ ಅಂತ ನದಿ ಏನದ ಅದರ ದಂಡಿ ಮೇಲಿರುವಂಥ ಒಂದು ಕಾಮ್ಯಕ ವನ ಅಂತದ. ಅಲ್ಲಿ ಏನು ಮಾಡಿದ್ರಂತಂದ್ರೆ ಪಾಂಡವರು ಇರ್ಲಿಕ್ಕೆ ಹೋದರು. ಅಲ್ಲಿ ಸ್ವಲ್ಪ ದಿವಸ ಆದ್ಮ್ಯಾಗ ಅವರ ಕುಲಪುರೋಹಿತರೊಬ್ಬರು ಧೌಮ್ಯ ಮಹರ್ಷಿಗಳು ಅಂತಿದ್ರು. ಅವ್ರು ಏನು ಮಾಡಿದ್ರಂದ್ರೆ ಅಲ್ಲಿ ಬಂದರು. ಆವಾಗ ಆ ಪಾಂಡವರು ಅವ್ರನ್ನ ಗೌರವದಿಂದ ಕರ್ಕೊಂಡು ಅವ್ರಿಗೆಲ್ಲ ಸತ್ಕಾರ ಮಾಡಿ ಅವರೆಲ್ಲ ಸೇವೆ ಅದು ಮಾಡಿದರು. ಆವಾಗ ಆ ಪುರೋಹಿತರು ಏನಂದ್ರಂದ್ರೆ, ನೀವೇನು ಮಾಡ್ರಿ ಅಂದ್ರೆ ಸೂರ್ಯನ ಆರಾಧನೆ ಮಾಡ್ರಿ. ಸೂರ್ಯ ಇದ್ದಾವ ನಿಮ್ಮ ದಿನಂಪ್ರತಿಗೆ ಏನು ಬೇಕಲ್ಲ ಆಹಾರ ಅದರದ್ದು ಅವ ಅನುಕೂಲ ಮಾಡಿಕೊಡ್ತಾನೆ. ಅದಕ್ಕೆ ನೀವು ಏನು ಮಾಡ್ರಿ ಅಂದ್ರೆ ಸೂರ್ಯನ ಆರಾಧನೆ ಮಾಡ್ರಿ ಅಂಥೇಳಿ ಅವ್ರಿಗೆ ಹೇಳಿ ತಾವು ಹೊಳ್ಳಿ ಮತ್ತೆ ನಗರಕ್ಕೆ ಬಂದರು. ಆಮೇಲೆ ಏನು ಮಾಡಿದ್ರಂದ್ರೆ ಪಾಂಡವರು ಮತ್ತು ದ್ರೌಪದಿ 6 ಜನನೂ ಸೂರ್ಯನ ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡಿದರು. ಅವ್ರ ಆರಾಧನೆಗೆ ಮೆಚ್ಚಿ ಸೂರ್ಯ ಇದ್ದಾವ ಏನು ಮಾಡ್ದ ಅಂದ್ರೆ ಅವರಿಗೆ ಒಂದು ಅಕ್ಷಯ ಪಾತ್ರೆಯನ್ನು ಕೊಟ್ಟ. ನೀವು ಏನು ಕೇಳಿದ್ದನ್ನು ಈ ಅಕ್ಷಯ ಪಾತ್ರೆ ನಿಮಗೆ ಕೊಡ್ತದ, ಆದ್ರೆ ಸಾಯಂಕಾಲ ಅಂದ್ರೆ ರಾತ್ರಿ ಟೈಮ್ನಾಗ ಒಮ್ಮೆ ಇದನ್ನು ತೊಳೆದು ಡಬ್ಬ ಹಾಕಿದ್ರಿ ಅಂದ್ರೆ ಅವತ್ತಿನ ದಿವಸ ಏನು ಕೊಡೋಂಗಿಲ್ಲ, ಮತ್ತು ಮರನೇ ದಿವಸದಿಂದ ಮತ್ತೆ ನೀವು ತಗೋಬಹುದು. ಹಂಗೆ ಹೇಳಿ ಸೂರ್ಯದೇವ ಇದ್ದವ ಅದೃಶ್ಯ ಅದ. ಆಯಿತು ಅಂಥೇಳಿ ಅದನ್ನು ತಗೊಂಡ ಏನು ಮಾಡ್ಲಿಕ್ಕತ್ರ ಅಂತಂದ್ರೆ ಅವರಿಗೆ ಪಾಂಡವರಿಗೆ ಭೇಟಿ ಆಗಲಿಕ್ಕೆ ಭಾಳ ಜನ ಬರ್ತಿದ್ರು. ಮಹಾರಾಜರು ಬರ್ತಿದ್ರು, ಅನೇಕ ಮಹರ್ಷಿಗಳು ಬರ್ತಿದ್ರು. ಅಂದ್ರೆ ಅವರಿಗೆ ದ್ಯೂತ ಕ್ರೀಡೆ ಒಳಗೆ ಅನ್ಯಾಯ ಆಗ್ಯದ ಅನ್ನೋದು ಎಲ್ಲರಿಗೂ ಕಲ್ಪನಾ ಇತ್ತು. ಹೀಗಾಗಿ ಅವ್ರ ಮೇಲೆ ಭಾಳ ಅನುಕಂಪ ಇತ್ತು ಎಲ್ಲರಿಗೂ. ಅವ್ರಿಗೆ ಭೇಟಿಯಾಗಲಿ ಬರ್ತಿದ್ರು. ಆವಾಗ ಪಾಂಡವ್ರು ಏನು ಮಾಡ್ತಿದ್ರು ಅಂದ್ರೆ ಆ ಅಕ್ಷಯ ಪಾತ್ರೆಯಿಂದ ಅನೇಕ ಭೋಜ್ಯಗಳನ್ನೆಲ್ಲ ಮಾಡಿ ಆ ಬಂದಂಥ ಅತಿಥಿಗಳಿಗೆಲ್ಲ ಸತ್ಕಾರ ಮಾಡಿ ಅವರಿಗೆಲ್ಲ ಊಟ ಬಡಿಸಿ ಮಾಡಿ ಅವ್ರನ್ನ ಆದರಾತಿಥ್ಯ ಮಾಡಿ ಕಳಿಸ್ತಿದ್ರು. ಅದ್ರ ಜೊತೆಗೆ ಅವ್ರು ಏನು ಮಾಡ್ತಿದ್ರು ಅಂದ್ರೆ ತಮ್ಮ ಪ್ರತಿದಿನದ ಕೆಲಸದ ಜೊತೆಗೆ ಉತ್ತಮ ಕಾರ್ಯಗಳನ್ನು ಮಾಡ್ತಿದ್ರು. ದಿನಾಲು ಮುಂಜಾನೆ ಸರಸ್ವತಿ ಪವಿತ್ರವಾದ ಸರಸ್ವತಿ ನದಿಯಲ್ಲಿ ಸ್ನಾನ ಮಾಡಿ ಮತ್ತು ಸೂರ್ಯನ ಆರಾಧನೆ ಮಾಡೋದು, ಮತ್ತು ಅಲ್ಲೇನು ವನವಾಸಿಗಳಿದ್ರು ಅವರಿಗೆ ಈ ಕ್ರೂರ ಪ್ರಾಣಿಗಳಿಂದ ಏನಾದರೂ ಕಷ್ಟ ಆತಂದ್ರೆ ಆ ಕ್ರೂರ ಪ್ರಾಣಿಗಳ ಬೇಟೆ ಆಡೋದು, ಮತ್ತು ಅಲ್ದನ ತಪಸ್ವಿಗಳೇನಿದ್ರು ಸಾಯಂಕಾಲದಾಗ ಆ ತಪಸ್ವಿಗಳ ಜೊತೆಗೆ ಪುರಾಣ ಪ್ರವಚನಗಳನ್ನು ಕೇಳೋದು ಮತ್ತು ಅವರಿಂದ ಉಪದೇಶಗಳನ್ನು, ಇಂಥವೆಲ್ಲ ಸಾಧು ಸಂತರಿಂದ ಉಪದೇಶಗಳನ್ನ ಪಡೆಯೋದು, ಇಂಥವೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ರು. ಹೀಗಾಗಿ ಏನಾತಂತಂದ್ರೆ ಅವರೇನು ಭಯಂಕರ ರಾಜ ಮಹಾರಾಜರು ಬರ್ತಿದ್ರು, ಅವ್ರಿಗೆಲ್ಲ ಮಾಡ್ತಿದ್ರು, ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ರು. ಹೀಗಾಗಿ ಆ ಪಾಂಡವರ ಖ್ಯಾತಿ ದೇಶ ವಿದೇಶಗಳಲ್ಲೆಲ್ಲ ಪಸರಿಸ್ತು, ಅಂದ್ರೆ ಬೆಳೀತು, ಭಯಂಕರ ಹೆಸರಾಗ್ಲಿಕ್ಕತ್ತು. ಒಂದ್ಸಲ ಏನಾತಂದ್ರೆ ಆ ದ್ರೌಪದಿಯ ತಂದೆ ಏನಿದ್ದಲ್ಲ ದ್ರುಪದ ರಾಜ, ಅವನ ಮಗ ಮತ್ತು ಅನೇಕ ಸೈನಿಕರ ಜೊತೆಗೆ ಆ ಪಾಂಡವರಿರುವಂಥ ಕಾಮ್ಯಕವನಕ್ಕೆ ಬಂದ. ಏನಂದ ಅಂದ್ರೆ, ನಾನು ಇನ್ನೂ ರಗಡ ಸೈನ್ಯಗಳು ತೊಗೊಂಡು ಬರ್ತೀನಿ, ಆ ಹಸ್ತಿನಾವತಿ ಮೇಲೆ ಯುದ್ಧ ಮಾಡೋಣಂತ, ನಮ್ದೆಲ್ಲ ಕಳ್ಕೊಂಡದನ್ನು ಹೊಳ್ಳಿ ನೀವು ಗಳಿಸ್ಕೋರಿ ಅಂತ ಹೇಳ್ದ. ಆವಾಗ ಧರ್ಮರಾಜ ಅಂದ, ಇಲ್ಲ, ನಿಯಮದ ಪ್ರಕಾರ ನಾವು 13 ವರ್ಷ ವನವಾಸ ಮಾಡಲಿಕ್ಕೆ ಬೇಕು, ಅದಕ್ಕೆ ಅದೆಲ್ಲ ಮುಗಿದ ಮೇಲೆ ಏನು ವಿಚಾರ ಮಾಡೋಣಂತ, ಈಗ ಬೇಡ ಅಂಥೇಳಿ ಆ ದ್ರುಪದ ರಾಜನ ಮತ್ತು ಸೈನಿಕರನ್ನ ಎಲ್ಲರನ್ನೂ ಅನೇಕ ರೀತಿಯಿಂದ ಉಪಚಾರ ಮಾಡಿ ಅವರಿಗೆ ಧನ್ಯವಾದಗಳನ್ನು ಹೇಳಿ ಕಳಿಸ್ಕೊಟ್ಟ. ಮುಂದೇನಾತಂತಂದ್ರೆ ಈ ಪಾಂಡವರೇನು ಎಲ್ಲ ರೀತಿಯಿಂದ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ರು, ಅದು ಕೌರವರಿಗೆ ಇಲ್ಲಿ ಹಸ್ತಿನಾವತಿವರೆಗೂ ಬಾಯಿಂದ ಬಾಯಿಗೆ ಗೊತ್ತಾಗ್ಲಿಕ್ಕತ್ತಿ, ಅವ್ರ ಹತ್ರ ಅಕ್ಷಯ ಪಾತ್ರೆ ಅದ, ಅದರಿಂದ ಹಿಂಗೆಲ್ಲ ಮಾಡ್ತಾರ ಅಂಥೇಳಿ. ಆ ಕೌರವಗ ಏನವ ದುರ್ಯೋಧನ ಇತ್ತಲ್ಲ, ಅವಂಗ ಸಹನನ ಆಗಲಿಲ್ಲ. ಆವಾಗ ಅವ್ನು ಹೋಗಿ ಏನು ಮಾಡ್ದ ಅಂದ್ರೆ ಶಕುನಿಗೆ, ಕರ್ಣಗ ಮತ್ತು ಅವೇನು ದುಶ್ಯಾಸನ ಇದ್ದ ಅವಂಗೆಲ್ಲರಿಗೂ ಹೇಳ್ದ, ನಾವು ನೋಡಿದ್ರೆ ರಾಜರಿದ್ದೇವಿ, ಇಂಥ ದೊಡ್ಡ ರಾಜ್ಯ ಹೊಂದೇವಿ, ಅಂದರೂ ಸಹಿತ ಬರೀ ಅವ್ರದರೇ ಹೆಸರು ದೊಡ್ಡ ಖ್ಯಾತಿ ಆಗ್ಲಿಕ್ಕತ್ತದ ಅಂಥೇಳಿ ತಾನು ತನ್ನ ಅಸಹನೆಯನ್ನು ತೋಡ್ಕೊಂಡ. ಆವಾಗ ಅವನು ಶಕುನಿ ಏನಿದ್ದಲ್ಲ ಅವೇನಂದ, ಇಲ್ಲ, ಇದನ್ನು ಕಮ್ಮಿ ಮಾಡಲಿಕ್ಕೆ ನಾವು ಏನಾರ ಉಪಾಯ ಮಾಡಲಿಕ್ಕೆ ಬೇಕು,
ನನಗೊಂದು ಉಪಾಯ ಹೊಳದದ ಹೇಳ್ತೀನಿ. ಏನಂದ್ರೆ ನೀ ಏನು ಮಾಡು ಅಂತಂದ್ರೆ ದುರ್ವಾಸ ಮುನಿಗಳಿದ್ದಾರಲ್ಲ, ಆ ದುರ್ವಾಸ ಮುನಿಗಳ ಆಶ್ರಮದಿಂದ ಯಾರನ್ನಾದ್ರೂ ಕೊಟ್ಟು ಕಳಿಸಿ ಅವ್ರ ದುರ್ವಾಸ ಮುನಿಗಳನ್ನ ಮತ್ತು ಅವ್ರ 10,000 ಶಿಷ್ಯರಿದ್ದಾರೆ ಆಶ್ರಮದಾಗ, ಅವ್ರ ಎಲ್ಲಾರನ್ನೂ ಕರೆಸು ಹಸ್ತಿನಾವತಿಗೆ. ಮತ್ತು ಅವ್ರಿಗೆ ಅನೇಕ ರೀತಿಯಿಂದ ಉಪಚಾರ ಮಾಡಿ ಅವ್ರನ್ನ ಒಲಿಸೋ. ಯಾರಂದ್ರೆ ದುರ್ವಾಸ ಮುನಿಗಳನ್ನ. ಮತ್ತು ದುರ್ವಾಸ ಮುನಿಗಳನ್ನ ಆ 10,000 ಶಿಷ್ಯಂದ್ರನ್ನ ಎಲ್ಲಾರನ್ನೂ ಅಲ್ಲಿ ಕಾಮ್ಯಕ ವನಕ್ಕೆ ಪಾಂಡವ್ರ ಹತ್ರ ಹೋಗಿ ರಾತ್ರಿ ಸರ್ರಾತ್ರಿಯಾಗ ಹೋಗಿ ಅವರಿಗೆಲ್ಲ ಉಪಚಾರ ಮಾಡುವಂಗೆ ಹೇಳು. ಆವಾಗ ಅವ್ರ ಕಡೆ ಸಾಧ್ಯನೇ ಇಲ್ಲದು, ಉಪಚಾರ ಆಗಂಗಿಲ್ಲ. ಮತ್ತು ದುರ್ವಾಸ ಮುನಿಗಳಂತೂ ಶಿಟ್ನವರಿದ್ದಾರೆ, ಅವ್ರು ಏನಾದರೂ ಶಾಪ ಕೊಡ್ತಾರೆ, ಪಾಂಡವರಿಗೆ ತ್ರಾಸ ಆಗ್ತದೆ ಅಂಥೇಳಿ ಉಪಾಯ ಹೇಳ್ತಾನೆ. ಈ ಉಪಾಯ ಅವ ಕೌರವಗ ಅಂದ್ರೆ ದುರ್ಯೋಧನಗ ಸೇರ್ತು. ಅವ ದುರ್ಯೋಧನಿದ್ದ ಏನು ಮಾಡ್ತಾನೆ ಅಂತಂದ್ರೆ ಮುಂದೆ ಮತ್ತು ಅವರು ಪುರೋಹಿತರು ಇರ್ತಾರೆ, ಯಾರಂದ್ರೆ ಸೋಮರಾತ ದೇವರು ಅಂಥೇಳಿ. ಅವ್ರನ್ನ ಕರೆಸಿ ನೀವು ಏನು ಮಾಡ್ರಿ ಅಂದ್ರೆ ದುರ್ವಾಸರ ಆಶ್ರಮಕ್ಕೆ ಹೋಗ್ರಿ, ದುರ್ವಾಸರನ್ನ ಮತ್ತು ಆ 10,000 ಅವ್ರ ಶಿಷ್ಯಂದ್ರ ಎಲ್ಲರೂ ಹಸ್ತಿನಾವತಿಗೆ ಬರಬೇಕು ಅಂಥೇಳಿ ಆದರಪೂರ್ವಕವಾಗಿ ಅವ್ರನ್ನ ಕರೆದು ಬರ್ರಿ ಅಂಥೇಳಿ ಆ ಪುರೋಹಿತರನ್ನ ಕಳಿಸಿದ. ಪುರೋಹಿತರು ಹೋದರು ದುರ್ವಾಸ ಮುನಿಗಳಿಗೆ ಮತ್ತು ಅವರ ಶಿಷ್ಯಂದ್ರಿಗೆ ಎಲ್ಲರಿಗೂ ಹಸ್ತಿನಾವತಿಗೆ ಬರುವಂಗೆ ಆಮಂತ್ರಣ ಕೊಟ್ಟು ಬಂದರು. ಮುಂದೆ ಸ್ವಲ್ಪ ದಿವ್ಸಕ್ಕೆ ಹಸ್ತಿನಾವತಿಗೆ ಅವರೆಲ್ಲರೂ ಬಂದು ಮುಟ್ಟಿದ್ರು. ಆಗ ಅಲ್ಲಿ ತನಕ ಅಂದ್ರೆ ಇವರು 4 ಜನ ಏನಿದ್ರಲ್ಲ, ಯಾರಂತಂದ್ರೆ ದುರ್ಯೋಧನ, ದುಶ್ಯಾಸನ ಮತ್ತು ಶಕುನಿ ಮತ್ತು ಕರ್ಣ, ಅವರೆಲ್ಲರೂ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರು. ಅನೇಕ ಅಡುಗೆ ಮಾಡೋರನ್ನ ಭಯಂಕರ ಜನರನ್ನ ಕರೆಸಿ ಅನೇಕ ಭೃಷ್ಟ ಭೋಜ್ಯಗಳನ್ನೆಲ್ಲ ಮಾಡಿಸಿದ್ರು. ಮತ್ತು ಅಲ್ಲೆಲ್ಲ ಸುತ್ತಮುತ್ತಲು ಹಸ್ತಿನಾವತಿಯಲ್ಲಿ ಇರುವಂಥ ಕೆರೆ ಸರೋವರಗಳಲ್ಲೆಲ್ಲ ಥರದ ಈಜೋದು ಸ್ನಾನದ್ದು ಎಲ್ಲ ವ್ಯವಸ್ಥೆ ಮಾಡಿದರು. ಮತ್ತು ಅವರೆಲ್ಲರೂ ಶಿಷ್ಯಂದ್ರಿಗೆ ಮತ್ತು ದುಶ್ಯಾಸನರಿಗೆ ಅನೇಕ ರೀತಿಯಿಂದ ಉಪಚಾರ ಮಾಡಿದರು. ಅಲ್ದನ ಊಟಕ್ಕೆ ಕೂತಾಗ ಊಟಕ್ಕೆ ಬಡಿಸುವಾಗ ದರ್ ಸಲನೂ ಅವರಿಗೆ ಬಂಗಾರದ ನಾಣ್ಯಗಳನ್ನು ದಾನವಾಗಿ ಕೊಟ್ಟರು. ಆಮೇಲೆ ಹಿಂಗೆ ಅನೇಕ ರೀತಿಯಿಂದ 1 ತಿಂಗಳವರೆಗೂ ಅವರಷ್ಟೂ ಜನರದ್ದು ಉಪಚಾರ ಮಾಡಿದರು. ಆಮೇಲೆ ಏನಾತಂದ್ರೆ ಒಂದು ದಿವಸ ದುರ್ಯೋಧನ ಇದ್ದಾವ ಆ ದುರ್ವಾಸ ಮುನಿಗಳ ಇರೋ ಅಲ್ಲಿಗೆ ಹೋದ ಭೇಟಿಯಾಗ್ಲಿಕ್ಕೆ ಅವರಿಗೆ. ಆವಾಗ ದುರ್ವಾಸ ಮುನಿಗಳಂದ್ರು, ಅಲ್ಲಪ್ಪ ನೀ 1 ತಿಂಗಳಿನಿಂದ ಇಷ್ಟೆಲ್ಲ ಜನರದ್ದು ಉಪಚಾರ ಮಾಡ್ಲಿಕ್ಕತ್ತಿದಿ, ಮತ್ತು ನಿನಗೆ ನನ್ನಿಂದ ಏನಾಗಬೇಕಾಗ್ಯದ ಅಂತ ಹೇಳಿದರು. ಯಾಕಂದ್ರೆ ಅವರು ತ್ರಿಕಾಲದರ್ಶಿಗಳಿದ್ರು, ಅವರಿಗೆಲ್ಲ ಗೊತ್ತಿತ್ತು. ಆದ್ರೆ ಅವನ ಬಾಯಿಲೆ ಬರಲಿ ಅನ್ನೋದಕ್ಕೆ ಅವನು ಕೇಳಿದರು. ಆಗ ಈ ದುರ್ಯೋಧನ ಇದ್ದಾವೇನಂದ ಅಂದ್ರೆ, ಅಲ್ಲ ಮತ್ತು ಅವರು ಅರಣ್ಯದಾಗಿದ್ರು ಸಹಿತ ಅವ್ರ ಪಾಂಡವ್ರದ ಖ್ಯಾತಿ ಹಂಗೆ ಬರೇ ಬೆಳಿಲಿಕ್ಕತ್ತದ, ನೀವೇನರೇ ಮಾಡಿ ಅವ್ರನ್ನ ನಾಶ ಮಾಡಬೇಕು ಅಂತ ಹೇಳ್ತಾರೆ. ಮನಸ್ಸೊಳಗೆ ದುರ್ವಾಸ ಮುನಿಗಳ ನಕ್ಕು ಅಂದರು, ಆಯಿತು, ಯಾಕಂತಂದ್ರೆ ಈ ತಿಂಗಳಾನ್ಗಟ್ಲೆ ಅವನಿಂದ ಉಪಚಾರ ಮಾಡ್ಕೊಂಡಿದ್ದದ್ದು ತೀರಿಸ್ಬೇಕಲ್ಲ, ಬಿಸಿ ತುಪ್ಪಾಗಿತ್ತು ಅವ್ರಿಗೆ, ಏನು ಮಾಡೋ ಹಂಗಿಲ್ಲ. ಹ್ಞೂ ಅಂದ್ರು ಅವಂಗೆ. ಆಯ್ತಪ್ಪ, ನನ್ನ ಪ್ರಯತ್ನ ನಾ ಮಾಡ್ತೀನಿ ಅಂತ ಹೇಳಿದ್ರು. ಹೇಳಿ ಮರನೇ ದಿವಸ ಏನಾಯ್ತಂದ್ರೆ ತಮ್ಮ 10,000 ಶಿಷ್ಯಂದ್ರನ್ನ ಕರ್ಕೊಂಡು ದುರ್ವಾಸ ಮುನಿಗಳಿರೋ ಕಾಮ್ಯಕ ವನಕ್ಕಂದ್ರೆ ಪಾಂಡವರೇನಿದ್ರು ಅಲ್ಲಿ ಹೊರಟ ಮೇಲೆ ಮರುದಿನ ಏನಾತಂದ್ರೆ ಅವರು ರಾತ್ರಿ ಅಂದ್ರೆ 9-10 ಹೊಡೆದಿರ್ಬೇಕು, ಆವಾಗ ಹೋಗಿ ಅಲ್ಲಿ ಕಾಮ್ಯಕ ವನವನ್ನಂದ್ರೆ ಪಾಂಡವರು ಇರುವಂಥ ಜಾಗವನ್ನು ಮುಟ್ಟಿದ್ರು. ಆಮೇಲೆ ಹಂಗೆ ಪಾಂಡವರು ಇರೋವಂಥ ಜಾಗ ಮುಟ್ಟಿದ ಮೇಲೆ ರಾತ್ರಿ ಅಲ್ಲಿ ಹೋಗಿ ಧರ್ಮರಾಜನ ಕುಟೀರಕ್ಕೆ ಹೋದರು. ಧರ್ಮರಾಜ ಹೊರಗೆ ಬಂದವನ ದುರ್ವಾಸ ಮುನಿಗಳನ್ನು ನೋಡಿ ಅವ್ರಿಗೆ ನಮಸ್ಕಾರ ಮಾಡಿ ಬರ್ರಿ ಅಂತ ಕರೆದ. ಆವಾಗ ಅವರು, ನಾವು ಭಾಳ ದೂರಿಂದ ಪ್ರಯಾಣ ಮಾಡಿ ಬಂದೇವಿ, ನಾವೆಲ್ಲರಿಗೂ ಭಾಳ ಹಸಿವಾಗ್ಯದ, ಲಘುನ ನಮಗೆ ಊಟದ ವ್ಯವಸ್ಥೆ ಮಾಡು ಅಂತ ಹೇಳಿದ್ರು. ಅವ ಧರ್ಮರಾಜ ಇದ್ದವ ಆಯಿತು ಅಂದ. ಆಗನ ದ್ರೌಪದಿ ಇದ್ದಕ್ಕೆ ಹೊರಗಿನಿಂದ ಬಂದು ಆ ದುರ್ವಾಸ ಮುನಿಗಳಿಗೆ ನಮಸ್ಕಾರ ಮಾಡಿ ಹೇಳಿದ್ಲು, ನೀವು ನದಿಗೆ ಹೋಗಿ ನಿಮ್ಮ ಸ್ನಾನ ಸಂಧ್ಯಾ ಎಲ್ಲ ಮುಗಿಸ್ಕೊಂಡು ಬರೋದ್ರಾಗನ ಅಡಿಗೆ ರೆಡಿ ಇರ್ತದ ಅಂತ ಹೇಳಿ ಅವ್ರಿಗೆ ನಮಸ್ಕಾರ ಮಾಡಿ ಆದರದಿಂದ ಕಳಿಸ್ಕೊಟ್ರು. ಒಳಗಡೆ ಬಂದರು ಇಬ್ಬರು. ಒಳಗಡೆ ಬಂದ ಮೇಲೆ ಧರ್ಮರಾಜ ಹೇಳಿದ್ಲು, ಈಗೆಲ್ಲಾರ್ದು ಊಟ ಗೀಟ ಮುಗಿದು ಎಲ್ಲ ಆಗ್ಯದಂತ ಹೇಳಿ ನಾನು ಆ ಅಕ್ಷಯ ಪಾತ್ರೆನ ತೊಳೆದು ಡಬ್ಬ ಹಾಕೀನಿ, ಇವತ್ತಂತೂ ಅದರಿಂದ ಏನು ಸಿಗಂಗಿಲ್ಲ, ನಾಳೆನೇ ಸಿಗೋದು, ಮತ್ತು ಇವಾಗ ಏನು ಮಾಡೋದು ಅಂತ ಕೇಳಿದ್ರು. ಆಗ ಧರ್ಮರಾಜ ಇದ್ದವ, ಅಯ್ಯೋ ಈ ರೀತಿ, ಯಾಕಂದ್ರೆ ದುರ್ವಾಸ ಮುನಿಗಳು ಎಷ್ಟು ಶಿಟ್ನವರು ಅನ್ನೋದು ಅವ್ನು ಗೊತ್ತಿತ್ತಲ್ಲ, ಇನ್ನು ಈ ರೀತಿ ನಗೆಗೇಡಾಗೋದಾಗ್ತದ, ನಾನು ಬೇಡ, ನಾ ಹಂಗಾದ್ರೆ ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಕೂತ. ಆವಾಗ ದ್ರೌಪದಿ ಇದ್ದಾಕೆ ಅಂದು, ಹಂಗೆ ಮಾಡಬೇಡ ತಡಿ ಅಂತ ಹೇಳಿ, ಯಾಕೆ ಏನು ಮಾಡಿದಂದ್ರೆ ಕೈ ಒಳಗೆ ತುಳಸಿ ದಳವನ್ನು ಹಿಡಿದು
ಶ್ರೀಕೃಷ್ಣನನ್ನು ನೆನೆಸ್ಲಿಕ್ಕತ್ಲು. ನೀನ ಕೃಪಾಳು, ನೀನ ನಮಗೆ ದಾರಿ, ನೀನ ದಿಕ್ಕಪ್ಪ, ನೀನ ಇದರಿಂದ ನಮ್ಮನ್ನು ಪರಿಹಾರ ಮಾಡಿದಕ್ಕೆ, ನೀನ ನಮ್ಮನ್ನು ಕಾಪಾಡು ಅಂಥೇಳಿ ಶ್ರೀಕೃಷ್ಣನ ಬೇಡ್ಕೊಲಿಕತ್ಲು. ಶ್ರೀಕೃಷ್ಣ ಇದ್ದವ ದ್ವಾರಕಾ ಒಳಗೆ ರುಕ್ಮಿಣಿ ಜೋಡಿ ಊಟಕ್ಕೆ ಕೂಡ್ಲಿಕ್ಕತ್ತಿದ್ದ. ಆಗ ಈಕಿನ್ನೇನು ಪ್ರಾರ್ಥನೆ ಮಾಡ್ಕೊಳಕತ್ತದನ್ನು ಕೇಳಿದ ಕೂಡಲೇ ಒಂದೇ ಕ್ಷಣದಾಗ ಅವನು ಇಲ್ಲಿ ಬಂದ ಆಕಿಗಂದ ಮತ್ತು ಏನಾಯ್ತು. ಆವಾಗ ಹೇಳಿದ್ಲಕಿ, ಇಲ್ಲ ಮತ್ತು ದುರ್ವಾಸ ಮುನಿಗಳು ಅವ್ರ 10,000 ಜನ ಶಿಷ್ಯಂದರು ಎಲ್ಲರೂ ಇಲ್ಲಿ ಬಂದಾರ. ನಾನು ನೋಡಿದ್ರೆ ಅಕ್ಷಯ ಪಾತ್ರೆನ ತೊಳೆ ಡಬ್ಬ ಹಾಕಿಬಿಟ್ಟೀನಿ, ಅದರಿಂದ ಏನು ಸಿಗಂಗಿಲ್ಲ. ಮತ್ತು ಅವರಿಗೆಲ್ಲ ಊಟದ ವ್ಯವಸ್ಥೆ ಹೆಂಗೆ ಮಾಡೋದು ತಿಳಿವಲ್ತಾಗ್ಯದ, ಅದಕ್ಕೆ ನನಗೆ ದಯಾ ಮಾಡು ಅಂಥೇಳಿ ಕೇಳ್ಕೊಂಡೆ ಅಂತ ಹೇಳ್ತಾಳೆ. ಆವಾಗ ಶ್ರೀಕೃಷ್ಣ ಇದ್ದವ, ಆಯಿತು ಅದು ನಾ ಮೇಲೆ ನೋಡೋಣಂತ, ನೀ ಮೊದಲು ನನಗೆ ಊಟಕ್ಕೆ ಹಾಕಿ, ನನಗೂ ಹಸಿವಾಗ್ಯದ ಅಂದ. ಆಕೆಂದು, ಏನು ಚೇಷ್ಟ ಮಾಡ್ಲಿಕ್ಕತ್ತೇನು ಶ್ರೀಕೃಷ್ಣ, ನಾ ಏನು ಹೇಳಿದೆ ನಿನಗೆ, ನೀ ಏನು ಕೇಳಲಿಕ್ಕತ್ತಿದ್ದಿ, ನೋಡಿಲ್ಲಿ ಅಂಥೇಳಿ ಒಳಗಿನಿಂದ ಅಕ್ಷಯ ಪಾತ್ರೆನ ತೊಗೊಂಡು ಬಂದು ಅವನ ಕೈ ಒಳಗೆ ಅಕ್ಷಯ ಪಾತ್ರೆನ ಇಟ್ಲು. ಶ್ರೀಕೃಷ್ಣ ಇದ್ದವ ಅಕ್ಷಯ ಪಾತ್ರದಲ್ಲಿ ತಳದಾಗ ಮೂಲಿ ಒಳಗೆ ಒಂದು ಅನ್ನದ ಅಗಳು ಅಂಟುಕೊಂಡಿತ್ತು. ಅದನ್ನು ತಿಂದ ಓ ಬಂತಿಗಿದ ನನಗೆ ಹೊಟ್ಟೆ ತುಂಬ್ತೀಗ, ಈಗ ಹೇಳು ಏನು ವಿಚಾರ ಮಾಡೋಣ ಅಂತ. ಆವಾಗ ಶ್ರೀಕೃಷ್ಣ ಏನು ಮಾಡಿದ ಅಂತಂದ್ರೆ, ಈ ನದಿ ದಂಡಿಗೇನು ಎಲ್ಲರೂ ದುರ್ವಾಸ ಮುನಿಗಳು ಅವ್ರ ಶಿಷ್ಯಂದ್ರೆಲ್ಲ ಹೋಗಿದ್ರಲ್ಲ, ಅವರೆಲ್ಲ ತಮ್ಮದೆಲ್ಲ ಮುಗಿಸ್ಕೊಂಡು ಹೊರಗೆ ಬರುವಷ್ಟೊತ್ತಿಗನ ಅಲ್ಲಿ ನದಿ ದಂಡಿಗನ ಅನೇಕ ಪಂಚಭಕ್ಷಗಳನ್ನು ಅವ ತನ್ನ ಮಾಯೆಯಿಂದ ಮಾಡಿದ್ದ. ಮತ್ತು ಜೊತೆಗೆ ತನ್ನ ಮಾಯೆಯಿಂದ ಪಾಂಡವರನ್ನು ಮಾಡಿದ್ದ. ಆ ಪಾಂಡವರು ಅಲ್ಲಿನ ಅವರೆಲ್ಲರಿಗೂ ಊಟಕ್ಕೆ ಬಡಿಸೋ ವ್ಯವಸ್ಥೆ ಮಾಡಿದ್ದ. ಹೀಗಾಗಿ ಎಷ್ಟು ಆದರದಿಂದ ಅವರೆಲ್ಲರೂ ಅವರಿಗೆ ಊಟ ಬಡಿಸಿದ್ರು, ಎಲ್ಲರೂ ಊಟ ಮಾಡಿದರು. ಊಟ ಆತು, ಎಲ್ಲರೂ ಸಾಕನ್ನೋಷ್ಟು ರುಚಿಕಟ್ಟಾದ ಅಡುಗೆ ಇತ್ತು, ಎಲ್ಲ ಊಟ ಮಾಡಿದರು. ಇನ್ನೇನು ಎದ್ದಲ್ಲಿ ಹೋಗಿ ಆಶ್ರಮಕ್ಕೆ ಹೋಗಿ ಮಲ್ಕೊಲಿಕ್ಕೆ ಸಾಧ್ಯನೇ ಇಲ್ಲ, ನಾವು ಇಲ್ಲೇ ನದಿ ದಂಡಿಗೆ ಮಲ್ಕೋಬೇಕು ಅನ್ನೋ ಅಂಥ ಸ್ಥಿತಿಗೆ ಬಂದಿದ್ರು. ಆಗ ಕೃಷ್ಣ ಇದ್ದಾವ ಭೀಮನ್ ಕರೆದು ಹೇಳ್ದ, ಹೋಗು ಅವ್ರನ್ನ ಊಟಕ್ಕೆ ಕರ್ಕೊಂಡು ಬಾ ಅಂಥೇಳಿ. ಆಯ್ತಂದ ಭೀಮ ತನ್ನ ಗದೆಯನ್ನು ಹೆಗಲ ಮೇಲೆ ಇಟ್ಕೊಂಡು ಅವ್ರನ್ನ ಕರೀಲಿಕ್ಕೆ ನದಿ ದಂಡಿಗೆ ಹೋದ. ಆ ಭೀಮ ದೂರಿಂದ ಬರೋದನ್ನು ನೋಡಿದ್ರು, ಆಯ್ತಪ್ಪ ಇಲ್ಲೇ ಮಕ್ಕೋತೀವಿ ಅಂತ ಹೇಳಿದ್ರ ಆತು ಅಂತ ವಿಚಾರ ಮಾಡಿದಾಗ ಭೀಮಂದ, ನಡ್ರಿ ಊಟ ತಯಾರದ, ಊಟ ಮಾಡಿ ನಡ್ರಿ ಅಂತಂದ. ಆಮೇಲೆ ಅಲ್ಲಿಂದ ತ್ರಾಸ ಪಟ್ಕೊಂಡು ಎಲ್ಲರೂ ಬಂದ್ರಿ ಇಲ್ಲಿ. ಯಾಕಂದ್ರೆ ಅಲ್ಲೇನ ಅವ್ರೇನು ಪಾಂಡವ್ರು ಇರ್ತಿದ್ರು, ಅಲ್ಲಿ ಹೊರಗಡೆ ಸಹಿತ ಶ್ರೀಕೃಷ್ಣ ನಾವು ಮಾಯಿಂದ ಅನೇಕ ಅಡಿಗೆಗಳನ್ನ ಮಾಡಿಸಿದ್ದ, ಅಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದ. ಅಲ್ಲಿ ಬಂದು ಎಲ್ಲರೂ ಪಾಂಡವರು ಕೂಡ್ರಿ ಅಂಥೇಳಿ ಅವ್ರಿಗೆಲ್ಲರಿಗೂ ಎಲೆ ಬಡಿಸಿ ಮಾಡಿ ಊಟ ಬಡಿಸ್ಲಿಕ್ಕತ್ರು. ಆವಾಗ ದುರ್ವಾಸ ಮುನಿಗಳು, ಕೃಷ್ಣ ನೀನಪ್ಪ ನಮ್ಮನ್ನು ಕಾಪಾಡಬೇಕು, ಈಗಾಗಲೇ ಇಷ್ಟೊಂದು ಊಟ ಮಾಡಿಬಿಟ್ಟೇವಿ, ಇನ್ನೇನು ಊಟ ಮಾಡ್ಲಿಕ್ಕೆ ಸಾಧ್ಯದ, ನೀನೇ ಇದರಿಂದ ಕಾಪಾಡು ನಮ್ಮನ್ನ ಅಂಥೇಳಿ ಮನಸ್ಸೊಳಗೆ ಶ್ರೀಕೃಷ್ಣನ ಬೇಡ್ಕೊಂಡ್ರು ಅವರು ದುರ್ವಾಸ ಮುನಿಗಳು. ಆಗ ಶ್ರೀಕೃಷ್ಣನಿಂದ ಬಂದು ಹೊರಗಡೆ ಬಂದು ಎಲ್ಲ ಪಾಂಡವ್ರಿಗೆ ಹೇಳ್ದ, ಇಲ್ಲ ಅವ್ರದ್ದೆಲ್ಲರದು ಊಟ ಆಗಿದೆ, ನೀವೇನು ಕಾಳಜಿ ಮಾಡಬೇಡ್ರಿ, ಅವರೆಲ್ಲ ತೃಪ್ತಿದ್ದಾರ ಅಂಥೇಳಿ ಪಾಂಡವರಿಗೂ ಹೇಳಿ ಎಲ್ಲರಿಗೂ ಅವರೆಲ್ಲರಿಗೂ ನಮಸ್ಕಾರ ಮಾಡಿ ಎಲ್ಲರೂ ಪಾಂಡವರು ದುರ್ವಾಸ ಮುನಿಗಳನ್ನು ಮತ್ತು ಅವರ 10,000 ಶಿಷ್ಯಂದ್ರನ್ನ ಎಲ್ಲರನ್ನೂ ಬಿಳ್ಕೊಟ್ರು. ಹಿಂಗೆ ಅಲ್ಲಿಂದ ತೃಪ್ತರಾಗಿ ದುರ್ವಾಸ ಮುನಿಗಳು ಅಲ್ಲಿಂದ ಹೊರಟು ಹೋದರು. ಹಿಂಗೆ ಶ್ರೀಕೃಷ್ಣ ಪರಮಾತ್ಮಿದ್ದಾವ ಹೆಜ್ಜೆಗೆ ಪಾಂಡವರನ್ನು ಅನೇಕ ಕಷ್ಟಗಳಿಂದ ಕಾಪಾಡಿದ. ಅದರಲ್ಲಿ ಒಂದು ಕತೆ ಇದು. ಕತೆ ಕೇಳಿದ್ರಲ್ಲ, ಮತ್ತು ಒಂದು ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಕತೆ ಹೆಂಗಿತ್ತು, ಯಾವ ಕತೆ ಹೇಳಿ ಅಂಥೇಳಿ ಕಾಮೆಂಟ್ ಮಾಡಿರಿ, ಮತ್ತು ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡ್ರಿ. ಧನ್ಯವಾದಗಳು.